ಸೊ ನೀವೇನಾದರೂ ಆನ್ಲೈನಲ್ಲಿ ಡೇಟಾ ಎಂಟ್ರಿ ರೋಲ್ನ ಸರ್ಚ್ ಮಾಡ್ತಾ ಇದ್ದೀರಾ? ಪರ್ ಇಯರ್ ನಿಮಗೆ 2.4 ಇಂದ 3 ಲ್ಯಾಕ್ಸ್ವರೆಗೂ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೀವೇನಾದ್ರು ಕಂಪ್ಲೀಟ್ಲಿ ಫ್ರೆಷರ್ಸ್ ಆದರೂ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನಿಮ್ಮ ರೋಲ್ ಕೂಡ ತುಂಬ ಸಿಂಪಲ್ ಆಗಿದೆ. ಜಸ್ಟ್ ಅವ್ರು ಕೊಡುವಂಥ ಇನ್ಫಾರ್ಮೇಷನ್ಸ್ಗಳನ್ನ ಅಥವಾ ಡೇಟಾಸ್ಗಳನ್ನ ಅಪ್ಡೇಟ್ ಮಾಡುವಂಥದ್ದು, ರೆಕಾರ್ಡ್ ಮಾಡುವಂಥದ್ದು ಅಥವಾ ಮೇಂಟೈನ್ ಮಾಡುವಂಥದ್ದು ನಿಮ್ಮ ರೋಲ್ ಆಗಿರುತ್ತೆ. ಸೊ ಈ ರೀತಿಯಾದಂಥ ಸಿಂಪಲ್ ರೋಲ್ ನಿಮ್ಗೆ ಏನಾದರೂ ಬೇಕಂದರೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಎಂಡವರೆಗೂ ನೋಡಿ. ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಒಂದು ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ಯಾರೆಲ್ಲ ನಮಗೆ ಟಾರ್ಗೆಟ್ ಇರುವಂಥದ್ದು ಅಥವಾ ಕಾಲಿಂಗ್ ಸೇಲ್ಸ್ ಇರುವಂಥದ್ದು ತುಂಬ ಕಷ್ಟ ಆಗಿರೋ ರೋಲ್ ಬೇಡ, ಸಿಂಪಲ್ ಆದಂಥ ವರ್ಕ್ ಬೇಕು ಮ್ಯಾಮ್, ನಾವು ಮದರ್ಸ್ಗಳಾಗಿದ್ದೀವಿ ಅಥವಾ ನಾವು ಹೌಸ್ ವೈಫ್ಸ್ಗಳಾಗಿದ್ದೀವಿ ಅನ್ನೋರು ಇಲ್ಲಿ ಆರಾಮಾಗಿ ಅಪ್ಲೈನ ಮಾಡ್ಬೋದು. ಯಾಕಂದರೆ ಜಸ್ಟ್ ಅವ್ರು ಕೊಡುವಂಥ ಡೇಟಾಸ್ಗಳನ್ನ ಅಪ್ಡೇಟ್ ಮಾಡುವಂಥದ್ದು, ಮೇಂಟೈನ್ ಮಾಡುವಂಥದ್ದು, ಟೈಪ್ ಮಾಡಿ ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ಇಲ್ಲಿ ನೀವು ಕಂಪ್ಲೀಟ್ಲಿ ಫ್ರೆಷರ್ಸ್, ನಮ್ಗೆ ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ಕಂಪ್ನಿಯವರು ಕಂಪ್ಲೀಟಾಗಿ ನಿಮಗೆ ಟ್ರೈನಿಂಗ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ಎಜುಕೇಷನ್ಸ್ ಇಲ್ಲಿ ನೀವು ಟ್ವೆಲ್ತ್ ಪ್ಲಸ್ ಆಗಿರೋರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಮೇಯ್ನಾಗಿ 12th ಪ್ಲಸ್ ಆಗಿರೋರಿಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡ್ತಾ ಇದ್ದಾರೆ. ಬಟ್ ನೀವು 12th ಪಾಸ್ ಆಗಿರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಆಲ್ರೆಡಿ ನಾನು ನಿಮಗೆ ಹೇಳಿದಾಗೆ ನಿಮಗೆ ಇಲ್ಲಿ 2.4 ಇಂದ 3 ಲ್ಯಾಕ್ಸ್ವರೆಗೂ ಪರ್ ಇಯರ್ ನಿಮಗೆ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈಸಿಯಾಗಿ ಮಾಡುವಂಥ ಕೆಲಸ. ನಾನು ಹೇಳಿದಾಗೆ ಡೇಟಾಗಳನ್ನ ಎಂಟ್ರಿ ಮಾಡುವಂಥದ್ದು, ಮೇಂಟೈನ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದಿಷ್ಟು ಈ ರೋಲ್ ಬಗ್ಗೆ ಶಾರ್ಟ್ ಇನ್ಫಾರ್ಮೇಷನ್ಸ್. ಇನ್ನು ಈ ವಿಡಿಯೋದಲ್ಲಿ ನೀವೆಲ್ಲಿ ಅಪ್ಲೈನ ಮಾಡಬೇಕು, ಕಂಪನಿ ಏನು, ನಿಮ್ಮ ರೋಲ್ ಏನು, ನಿಮ್ಮ ಸ್ಯಾಲ್ರಿ ಏನು, ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬರ್ತದೆ. ಬನ್ನಿ. ಸೊ ಬೇಸಿಕ್ಲಿ ಇದು ಬಂದು ಫೌಂಡೇಟ್ ಆ್ಯಪಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಆಗಿದೆ. ನೀವಿಲ್ಲಿ ನೋಡ್ಬೋದು ಡೇಟಾ ಎಂಟ್ರಿ ಎಕ್ಸಿಕ್ಯೂಟಿವ್ ರೋಲ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಅದು ಕೂಡ ವರ್ಕ್ ಫ್ರಮ್ ಹೋಮ್ ರೋಲ್ ಆಗಿರುತ್ತೆ. ಯಾವುದೇ ರೀತಿ ಆಫೀಸ್ ವರ್ಕ್ಸ್ ಅಥವಾ ಫೀಲ್ಡ್ ವರ್ಕ್ಸ್ ಇಲ್ಲಿ ಇರೋದಿಲ್ಲ. ಹಾಗೆ ಅವರ ಕಂಪ್ನಿ ಕೂಡ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ, ಅದನ್ನು ಕೂಡ ನೀವು ಚೆಕ್ಔಟ್ನ ಮಾಡ್ಬೋದು. ಜೆನ್ಯೂನಾ ಫೇಕ್ ಅನ್ನೋದಕ್ಕೆ ನೀವು ಗೂಗಲ್ ಅಥವಾ ಚಾಟ್‌ಜಿಪಿಟಿ ನಾನು ಹೇಳ್ಕೊಟ್ಟ ಹಾಗೆ ನೀವು ಓಪನ್ನ ಮಾಡಿ ಚೆಕ್ನ ಮಾಡ್ಬೋದಾಗಿರುತ್ತೆ. ಹಾಗೆ 0 to 3 years ಆಫ್ ಎಕ್ಸ್ಪೀರಿಯನ್ಸ್ ಇರೋರು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನೀವು ಇಲ್ಲಿ ಏನಾದರೂ ಕಂಪ್ಲೀಟ್ಲಿ ಫ್ರೆಷರ್ಸ್ ಅಥವಾ 3 years ಅವ್ರಿಗೂ ಎಕ್ಸ್ಪೀರಿಯನ್ಸ್ ಇದೆ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ 0.4 to 3 lakhs ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ 2.4 ಇಂದ 3 lakhs ಪರ್ ಆ್ಯನಮ್ ನಿಮಗೆ ಇಯರ್ಲಿ ಸಿಗುವಂಥದ್ದು. ಮಂತ್ಲಿ ನಿಮಗೆ ಇಲ್ಲಿ 21 ಇಂದ 25,000 ಪರ್ ಮಂತ್ ನಿಮಗೆ ಇಲ್ಲಿ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ರಿಮೋಟ್ ವರ್ಕ್ ಅನ್ನೋದು ಕೂಡ ಅವರು ಮತ್ತೆ ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ. ಇನ್ನೂ ಅಪ್ಲಿಕೇಶನ್ಸ್ಗಳನ್ನ ಕೂಡ ತೊಗೊಳ್ತಾ ಇದ್ದಾರೆ. ಹಾಗೆ ನೀವು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು, ವಿ ಆರ್ ಲುಕಿಂಗ್ ಫಾರ್ ಅ ಡೇಟಾ ಎಂಟ್ರಿ ಎಕ್ಸಿಕ್ಯೂಟಿವ್ ಹೂ ಇಸ್ ಡೌನ್ ಟು ಅರ್ತ್ ಆ್ಯಂಡ್ ವಿಲ್ಲಿಂಗ್ ಟು ಲರ್ನ್. ಇನ್ ದಿಸ್ ರೋಲ್ ಮೋಸ್ಟ್ ಆಫ್ ಯುವರ್ ಟೈಮ್ ವಿಲ್ ಬಿ ಲೈಕ್ಲಿ ಟು ಸ್ಪೆಂಡ್ ಅ ರಿಲೇಟೆಡ್ ಡೇಟಾ ಎಂಟ್ರಿ ಟಾಸ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಡೌನ್ ಟು ಅರ್ತ್ ಇರಬೇಕು. ಹೊಸದಾಗಿ ಏನಾದ್ರು ಹೇಳ್ಕೊಡೋದನ್ನು ಕಲಿಯುವಂಥ ಮೈಂಡ್ಸೆಟ್ ಅಥವಾ ಮೆಂಟಾಲಿಟಿ ನಿಮ್ಗಿರಬೇಕಾಗಿರುತ್ತೆ. ನಾವಿಲ್ಲಿ ಡೇಟಾ ಎಂಟ್ರಿ ಎಕ್ಸಿಕ್ಯೂಟಿವ್ ರೋಲ್ಗೆ ಹೈರಿಂಗ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನವರು ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ. ನಿಮ್ಮ ಡೈಲಿ ಟಾಸ್ಕ್ ಕೂಡ ಡೇಟಾಗಳನ್ನ ಎಂಟ್ರಿ ಮಾಡುವಂಥದ್ದೇ ಇರುತ್ತೆ ಅನ್ನೋದನ್ನು ಕೂಡ ಅವರಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಕೊಲಾಬ್ರೇಟ್ ಆ್ಯಂಡ್ ಮ್ಯಾನೇಜ್ ಡೇಟಾ ಅಂತ ಕೊಟ್ಟಿದ್ದಾರೆ. ಸೊ ಕಲೆಕ್ಟ್ ಮಾಡುವಂಥದ್ದು ಹಾಗೆ ಡೇಟಾಗಳನ್ನ ಮ್ಯಾನೇಜ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಹಾಗೆ ಮೇಂಟೈನ್ ಡಾಕ್ಯುಮೆಂಟ್ಸ್, ಶೀಟ್ಸ್ ಆ್ಯಂಡ್ ಅಪ್ಡೇಟ್ ಚೇಂಜಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವ್ರು ಕೊಡುವಂಥ ಡಾಕ್ಯುಮೆಂಟ್ಸ್ಗಳನ್ನ ಇಲ್ಲಿ ಮೇಂಟೈನ್ ಮಾಡಬೇಕು ನೀವು. ಗೂಗಲ್ ಶೀಟ್ಸ್ ಅಥವಾ ಮೈಕ್ರೋಸಾಫ್ಟ್ ಎಕ್ಸೆಲ್ ಈ ರೀತಿಯಾದಂಥ ಶೀಟ್ಸ್ಗಳನ್ನ ನಿಮಗೆ ಕೊಟ್ಟಿರ್ತಾರೆ. ಅಲ್ಲಿ ಅದನ್ನು ಮೇಂಟೈನ್ ಮಾಡುವಂಥದ್ದು, ಅಪ್ಡೇಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ನೀವು ನೋಡಿದ್ರೆ ಮೇಂಟೈನಿಂಗ್ ಬಿಲ್ ಆ್ಯಂಡ್ ಎಕ್ಸ್ಪೆನ್ಸಸ್ ಇನ್ವಾಯ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅವರು ಏನು ಎಕ್ಸ್ಪೆನ್ಸಸ್ ಮಾಡಿದ್ರು, ಎಷ್ಟು ಖರ್ಚು ಮಾಡಿದ್ರು ಅನ್ನೋ ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾರೆ. ಅದನ್ನು ಕೂಡ ನೀವು ಅವ್ರು ಕೇಳಿರುವಂಥ ಅಥವಾ ಅವ್ರು ಹೇಳಿರುವಂಥ ಶೀಟ್ಸ್ಗಳಲ್ಲಿ ಅಪ್ಡೇಟ್ ಮಾಡುವಂಥದ್ದು, ಟೈಪ್ ಮಾಡುವಂಥದ್ದು ನಿಮ್ಮ ಕೆಲಸ ಅಂತ ಹೇಳ್ತಿದ್ದಾರೆ. ಅದು ಕೂಡ ಡೇಟಾ ಎಂಟ್ರಿ ಟಾಸ್ಕ್ಗಳನ್ನ ನೀವು ಮಾಡ್ತೀರಾ ಅಂದರೆ ಅವ್ರು ಕೊಡುವಂಥ ಇನ್ಫಾರ್ಮೇಷನ್ಸ್ನ ಎಂಟ್ರಿ ಮಾಡುವಂಥದ್ದು, ಕಾಪಿ ಪೇಸ್ಟ್ ಮಾಡುವಂಥದ್ದು, ಟೈಪ್ ಮಾಡುವಂಥದ್ದು ನಿಮ್ಮ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಇನ್ನು ಏನೆಲ್ಲ ಕ್ವಾಲಿಫಿಕೇಷನ್ಸ್ ಇರಬೇಕು ಅಂತ ನೋಡ್ತಾಯಿದ್ರೆ ಕ್ಯಾಂಡಿಡೇಟ್ ಮಟ್ಸ್ ಹ್ಯಾವ್ ಅ ಗುಡ್ ಕಂಪ್ಯೂಟರ್ ನಾಲೆಜ್ ಆ್ಯಂಡ್ ಟೈಪಿಂಗ್ ಸ್ಪೀಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಕಂಪ್ಯೂಟರ್ನ ಚೆನ್ನಾಗಿ ಯೂಸ್ ಮಾಡೋದಕ್ಕೆ ಅಥವಾ ವರ್ಕ್ ಮಾಡೋದಕ್ಕೆ ಬರಬೇಕು, ಒಂದು ಒಳ್ಳೆ ಟೈಪಿಂಗ್ ಸ್ಪೀಡ್ ಇರಬೇಕು ಅಥವಾ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ವೆಬ್ ಬ್ರೌಸಿಂಗ್ ಆ್ಯಂಡ್
ಡೇಟಾ ಕಲೆಕ್ಷನ್ಸ್ ಫ್ರಮ್ ದ ಇಂಟರ್ನೆಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಲವೊಂದು ಸಲ ಅವರು ಸರ್ಚ್ ಮಾಡಿ ನೋಡೋದಕ್ಕೆ ಅಂತ ಹೇಳ್ತಾರೆ, ಅಥವಾ ಸರ್ಚ್ ಮಾಡಿ ಅಲ್ಲಿ ಬರುವಂಥ ಇನ್ಫಾರ್ಮೇಷನ್ಸ್ನ ಟೈಪ್ ಮಾಡಿ ಅಂತ ಹೇಳ್ತಾರೆ. ಅಂಥ ಟೈಮಲ್ಲಿ ನಿಮಗೆ ಸರ್ಚ್ ಮಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಕ್ಯಾಂಡಿಡೇಟ್ಸ್ ಓಪನ್ ಇನ್ ಇಂಡಿಯಾ ಅಪ್ಲಿಕೇಶನ್ಸ್ ಬಂದ್ಲಿ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಇಂಡಿಯಾದಲ್ಲಿ ಇದ್ದೀರಾ ಅವ್ರು ಮಾತ್ರ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೀವು ಇಲ್ಲಿ ಎಜುಕೇಷನ್ಸ್ನ ನೋಡ್ಬೋದು, ಸಾಕಷ್ಟು ಬ್ರಾಂಚ್ಗಳಿಂದ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಓದಿದ್ರು ಕೂಡ ಇಲ್ಲಿ ಹೈಯರ್ನ ಮಾಡ್ಬೋದಾಗಿರುತ್ತೆ. ಮೋರ್ ಇನ್ಫಾರ್ಮೇಷನ್ಸಲ್ಲಿ ನೀವು ನೋಡಿದ್ರೆ ಪರ್ಮನೆಂಟ್ ಜಾಬ್, ಅದು ಕೂಡ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಇಂಡಸ್ಟ್ರಿ ಸಾಫ್ಟ್ವೇರ್ ಆ ರೀತಿ ಕೂಡ ಅವರು ಸ್ಪೆಸಿಫೈ ಮಾಡಿ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಚೆಕ್ಔಟ್ನ ಮಾಡ್ಬೋದಾಗಿರುತ್ತೆ. ಸೊ ಹಾಗೆ ನೀವು ನೋಡಿದ್ರೆ ರೋಲ್ ಬಂದು ಡೇಟಾ ಎಂಟ್ರಿ ಆಪ್ರೇಟರು, ಬ್ಯಾಕ್ ಆಫೀಸ್ ಆ ರೀತಿ ಇದೆ. ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ರೋಲ್ಗೆ ಅವರಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಏನು ಸ್ಕಿಲ್ಸ್ಗಳು ಏನೇನಿರಬೇಕು ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಪ್ರತಿ ಸಲ ಏನು ಸ್ಕಿಲ್ಸ್ಗಳನ್ನ ಆ್ಯಡ್ ಮಾಡಬೇಕು ಇದಕ್ಕೆ ಅಂತ ಕೇಳ್ತಾ ಇದ್ರಿ. ಈ ರೋಲ್ಗೆ ನೀವು ಈ ಸ್ಕಿಲ್ಸ್ಗಳನ್ನ ನಿಮ್ಮ ರೆಸ್ಯೂಮಲ್ಲಿ ಇರೋ ರೀತಿ ನೀವು ಅಪ್ಡೇಟ್ನ ಮಾಡ್ಕೊಳ್ಳಿ. ಸೊ ಅದರಿಂದ ನಿಮ್ಮ ಸೆಲೆಕ್ಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದಿಷ್ಟು ರೋಲ್ ಬಗ್ಗೆ ಇನ್ಫಾರ್ಮೇಷನ್. ಇದು ಬಂದು ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ಸ್. ಇದನ್ನು ನೀವು ಓಪನ್ ಮಾಡಿ ಚೆಕ್ ಮಾಡ್ಬೋದು. ಇಲ್ಲಾಂದರೆ ಗೂಗಲ್ ಅಥವಾ ಚಾಟ್‌ಜಿಪಿಟಿಲೂ ಕೂಡ ಸರ್ಚ್ನ ಮಾಡಿ ನೀವು ಇಲ್ಲಿ ಚೆಕ್ನ ಮಾಡ್ಬೋದಾಗಿರುತ್ತೆ. ಇನ್ನು ನೀವು ಹೇಗೆ ಅಪ್ಲೈನ ಮಾಡೋದು ಅಂದರೆ ಜಸ್ಟ್ ಇಲ್ಲಿ ಕ್ವಿಕ್ ಅಪ್ಲೈ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಲ್ಲಿ ರಿಜಿಸ್ಟರ್ ಅಥವಾ ಲಾಗಿನ್ ಆಗೋದಕ್ಕೆ ಕೇಳುತ್ತೆ. ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂದರೆ ನಿಮ್ಮ ಇಮೇಲ್ನ ಕೊಟ್ಟು ನೀವು ಇಲ್ಲಿ ರಿಜಿಸ್ಟರ್ನ ಹಾಕಬೇಕು, ಅಥವಾ ನಿಮ್ಮ ಲಿಂಕ್ಡ್ಇನ್ ಐಡಿಯಿಂದ ಅಥವಾ ನಿಮ್ಮ ಲಿಂಕ್ಡ್ಇನ್ನ ಕನೆಕ್ಟ್ ಮಾಡಿ ನೀವು ಇಲ್ಲಿ ಲಾಗಿನ್ನ ಆಗ್ಬೋದಾಗಿರುತ್ತೆ. ಡೋಂಟ್ ಮಿಸ್, ಅದು ಜಾಬ್ ನೋಟಿಫಿಕೇಷನ್ಸ್ ಅದೆಲ್ಲನೂ ಕೂಡ ಕೊಟ್ಟಿದೆ. ಒಂದು ಸಲ ನೀವು ಇಲ್ಲಿ ರಿಜಿಸ್ಟರ್ನ ಆದಮೇಲೆ ನಿಮಗೆ ಆಟೋಮೆಟಿಕ್ಕಾಗಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಆ ರೀತಿ ನೀವು ಇಲ್ಲಿ ಒಂದು ಸಲ ರಿಜಿಸ್ಟರ್ನ ಆದಮೇಲೆ ಅಥವಾ ಲಾಗಿನ್ ಆದಮೇಲೆ ನಿಮಗೆ ಮತ್ತೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ, ಅಥವಾ ನಮಗೆ ಕೊಡುವಂಥ ಲಿಂಕಿಂದ ನೀವು ಇಂಟರ್ಫೇಸ್ಗೆ ಬಂದು ಜಸ್ಟ್ ಕ್ವಿಕ್ ಅಪ್ಲೈ ಅಂತ ಇನ್ನೊಂದ್ಸಲ ಕ್ಲಿಕ್ನ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಅಪ್ಲೈನ ಆಗುತ್ತೆ. ಅದಾದಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ಲೆಸ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.